ಯಾರ್ಯಾರು ಉಚಿತ ವಿದ್ಯುತ್ ಅಂದರೆ ಫ್ರೀ ಕರೆಂಟನ್ನು ಬಳಕೆ ಮಾಡ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್. ಇದರ ಜೊತೆಗೆ ಯಾರ್ಯಾರು ಬಾಡಿಗೆ ಮನೆಯಲ್ಲಿದ್ದೀರಿ ಅವರೆಲ್ಲರೂ ಕೂಡ ಫ್ರೀ ಕರೆಂಟ್ ಯೂಸ್ ಮಾಡ್ತಾ ಇದ್ದೀರಲ್ಲ, ಮನೆ ಏನಾದರೂ ಶಿಫ್ಟ್ ಮಾಡಿರ್ತೀರಿ. ಸೊ ಆಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಈ ಹಿನ್ನೆಲೆಯಲ್ಲಿ ಇಂಧನ ಇಲಾಖೆ ಒಂದು ಹೊಸ ಗೈಡ್ಲೈನ್ಸನ್ನು ಬಿಟ್ಟಿದೆ. ಸೊ ಇದು ನಿಮಗೆ ಬಾಡಿಗೆ ಮನೆಯಲ್ಲಿ ಇರೋರು, ಬಾಡಿಗೆ ಮನೆ ಬೇರೆ ಮನೆಗೆ ಶಿಫ್ಟ್ ಆಗಿರೋರು ಅಥವಾ ಹೊಸ ಮನೆಗೆ ಆ್ಯಡ್ ಆಗಿರೋರು ಇವರೆಲ್ರಿಗೂ ಕೂಡ ತುಂಬ ಯೂಸ್ಫುಲ್ ಆದಂಥ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ ಪೂರ್ತಿಯಾಗಿ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ನ್ಯೂಸ್18 ಕನ್ನಡ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಫಾಲೋ ಮಾಡೋದು ಮರಿಬೇಡಿ. ಸೊ ಈ ವಿಡಿಯೋದ ಉದ್ದೇಶ ಏನಂದರೆ, ಮೊದಲನೇದಾಗಿ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋ ಮುನ್ನ 5 ಭಾಳ ಪ್ರಮುಖವಾದಂಥ ಪ್ರಣಾಳಿಕೆಗಳನ್ನು ಕೊಡುತ್ತೆ. ಅವೆಲ್ಲ ಪ್ರಣಾಳಿಕೆಗಳಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಬಹಳ ಪ್ರಮುಖವಾದದ್ದು. ಅದರಲ್ಲಿ 2ನೇ ಪ್ರಮುಖವಾದಂಥ ಗ್ಯಾರಂಟಿ ಸ್ಕೀಮ್ ಅಂದರೆ ಗೃಹ ಜ್ಯೋತಿ ಸ್ಕೀಮ್. ಈ ಗೃಹ ಜ್ಯೋತಿ ಸ್ಕೀಮ್ ಪ್ರತಿಯೊಬ್ಬರಿಗೂ ಕೂಡ 200 ಯೂನಿಟನ್ನು ಉಚಿತವಾಗಿ ಕೊಡ್ತೇವೆ ಅಂತೇಳಿ ಸರ್ಕಾರ ಹೇಳಿತ್ತು. ಆದರೆ ವಾಸ್ತವವಾಗಿ ಕೊಡ್ತಾ ಇದ್ದದ್ದು ನೀವು ಎಷ್ಟು ಪ್ರತಿ ತಿಂಗಳು ಬಳಕೆ ಮಾಡ್ತೀರಿ ಅದಕ್ಕೆ ಹೆಚ್ಚುವರಿಯಾಗಿ 10% ಉಚಿತವಾಗಿ ಕರೆಂಟನ್ನು ಕೊಡ್ತೇವೆ ಅಂಥೇಳಿ ಆ ನಂತರ ಅನೌನ್ಸ್ ಮಾಡಿರೋದು. ಅಂದರೆ ಈಗ ಉದಾಹರಣೆಗೆ ನಾನು 50 ಯೂನಿಟ್ ಬಳಕೆ ಮಾಡ್ತಾಯಿದ್ರೆ ಅದಕ್ಕೆ 10% ಆ್ಯಡ್ ಮಾಡಿ 60 ಯೂನಿಟನ್ನು ಬಳಕೆ ಮಾಡ್ಬೋದು ಉಚಿತವಾಗಿ. ಅದಕ್ಕಿಂತ 1 ಯೂನಿಟ್ ಏನಾದರೂ ಹೆಚ್ಚು ಬಳಕೆ ಮಾಡಿದ್ರೆ ನಾವು ಪೂರ್ತಿ ಬಿಲ್ಲನ್ನು ಪಾವತಿಸಬೇಕಾಗುತ್ತೆ. ಸೊ ಈ ರೀತಿಯಾಗಿ ಪ್ರೋಸೆಸ್ ನಡೀತಾನೆ ಇದೆ. ಇದರ ಜೊತೆಗೆ ಹೊಸ ಅಪ್ಡೇಟನ್ನು ಒಂದು ಮಾಡ್ತು. ಆ ಅಪ್ಡೇಟಲ್ಲಿ ಏನು ಅಂತಂದರೆ, ಯಾರು 50 ಯೂನಿಟ್ ಒಳಗಡೆ ಅಂದರೆ 48 ಯೂನಿಟ್ ಒಳಗಡೆ ಬಳಕೆ ಯಾರು ಮಾಡ್ತಾ ಇದ್ದಾರೆ ಅವರಿಗೆ 10% ಹೆಚ್ಚುವರಿ ಅಲ್ಲ 10 ಯೂನಿಟನ್ನು ಆ್ಯಡ್ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಅಂದರೆ 48 + 10 ಅಂದರೆ 58 ಯೂನಿಟ್ಗಳು ಉಚಿತವಾಗಿ ಕೊಡಬೇಕು ಅಂತೇಳಿ. ಯಾಕಂದರೆ ಇದು ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದ್ದದ್ದು ಏನಂದರೆ, 50 ಯೂನಿಟ್ ಒಳಗಡೆ ಬಳಕೆ ಮಾಡುವಂಥ ಯಾರು ಜನರಿದ್ದಾರೆ ಅವರೆಲ್ಲರೂ ಕೂಡ ಬಡವರು ಮತ್ತು ಕೂಲಿ ಕಾರ್ಮಿಕರು, ಶ್ರಮಿಕರಿದ್ದಾರೆ. ಅವರಿಗೆ 10% ಅಂದರೆ 3 ರಿಂದ 4 ಯೂನಿಟ್ ಮಾತ್ರ ಬರುತ್ತೆ. ಯಾರು ಹೆಚ್ಚು ಬಳಕೆ ಮಾಡ್ತಾ ಇದ್ದಾರೆ, ಈಗ ಉದಾಹರಣೆಗೆ ನಾನು 170 ಯೂನಿಟ್ ಪ್ರತಿ ತಿಂಗಳು ಬಳಕೆ ಮಾಡ್ತಾ ಇದ್ದೀನಿ ಅಂದರೆ ಆವ್ರೇಜ್ ಆಗಿ ಮತ್ತಿನ್ನೊಂದು 10% ಆ್ಯಡ್ ಮಾಡಿದ್ರೆ ನನಗೆ ಅಲ್ಲಿ ಬರೋದು 17 ಯೂನಿಟ್ ಎಕ್ಸ್ಟ್ರಾ ಬರುತ್ತೆ. ಆದರೆ ಅದೇ 50 ಯೂನಿಟ್ ಒಳಗಡೆ ಇರುವಂಥ ವ್ಯಕ್ತಿಗೆ ಚೆಕ್ ಮಾಡ್ತಾ ಹೋದರೆ ಬರೋದು 3 ರಿಂದ 4 ಯೂನಿಟ್ಗಳು ಮಾತ್ರ. ಸೊ ಇದರಿಂದ 50 ಯೂನಿಟ್ ಒಳಗಡೆ ಯಾರ್ಯಾರು ಬಳಕೆ ಮಾಡ್ತಾ ಇದ್ದಾರೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಕಂಡುಕೊಂಡ ಸರ್ಕಾರ ಸೊ 10% ಬದಲಾಗಿ 10 ಯೂನಿಟನ್ನು ಆ್ಯಡ್ ಮಾಡ್ತಾ ಹೋಯಿತು. ಸೊ ಇದರಿಂದ ಬಡವರಿಗೆ, ಶ್ರಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಯಾರು 50 ಯೂನಿಟ್ ಒಳಗಡೆ ಬಳಕೆ ಮಾಡ್ತಿದ್ದಂಥ ಗ್ರಾಹಕರಿದ್ದಾರೆ ಅವರೆಲ್ಲರಿಗೂ ಕೂಡ 10 ಯೂನಿಟನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದ್ದು ಮಾಡಿದ್ರು. ಇದರಿಂದ 33,000 ಕೋಟಿ ಹೆಚ್ಚುವರಿಯಾಗಿ ನಮಗೆ ಹೊರೆ ಆಗುತ್ತೆ. ಬಟ್ ಆದರೂ ತೊಂದರೆ ಇಲ್ಲ, ನಾವು ಗ್ಯಾರಂಟಿ ಸ್ಕೀಮನ್ನು ಹೇಳಿದ್ವಿ ಬಡವರಿಗೆ ಅನುಕೂಲ ಆಗಬೇಕಂತ. ಆ ಹಿನ್ನೆಲೆಯಲ್ಲಿ ಈ ಸ್ಕೀಮನ್ನು ಮಾಡ್ತಾಯಿದ್ದೀವಿ. ಇದರ ಅಪ್ಡೇಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ ಅಂತೇಳಿ. ಈಗ ಮತ್ತೊಂದು ಹೊಸ ಅಪ್ಡೇಟ್ ಇನ್ಫಾರ್ಮೇಷನ್ ಏನು ಅಂತಂದರೆ, ಭಾಳಷ್ಟು ಜನ ಈ ಬಗ್ಗೆ ಪ್ರಶ್ನೆನೂ ಕೂಡ ಮಾಡಿದರು. ಏನು ಅಂತಂದರೆ, ಯಾರು ಬಾಡಿಗೆ ಮನೆಯಲ್ಲಿರ್ತಾರೆ ಅವರು ಉದಾಹರಣೆಗೆ ಸ್ಕೀಮ್ ಆರಂಭ ಆಗುವ ಮುನ್ನ ಬಾಡಿಗೆ ಮನೆಗೆ ಶಿಫ್ಟ್ ಆಗಿರ್ತಾರೆ. ಅದಾಗಿ 1 ತಿಂಗಳಿಗೂ 2 ತಿಂಗಳಿಗೂ ಬೇರೆ ಕಡೆಗೆ ಅನಿವಾರ್ಯವಾಗಿ ವರ್ಗಾವಣೆ ಆಗಿರುತ್ತೆ, ಬೇರೆ ಊರಿಗೆ ಹೋಗಬೇಕಾಗಿರುತ್ತೆ ಅಥವಾ ಮನೆಯೇ ಹೊಸ ಮನೆಗೆ ಶಿಫ್ಟ್ ಆಗಬೇಕಾಗಿರುತ್ತೆ. ಈ ರೀತಿ ಆದಾಗ ಹಳೇ RR ನಂಬರ್ಗೆ ನಾವೇನು ಎಂಟ್ರಿ ಮಾಡಿರ್ತೀವಲ್ಲ ಬಾಡಿಗೆ ಮನೆ, ಅದು ಹಾಗೇ ಮುಂದುವರಿತಾ ಇರುತ್ತೆ. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಜನರಿಗೆ ಈಗಲೂ ಕೂಡ ಗೊಂದಲ ಮತ್ತು ಪ್ರಶ್ನೆಗಳಿದ್ದಾವೆ. ಈ ಬಗ್ಗೆ ಕೆಲವರು ಇಂಧನ ಇಲಾಖೆಗೆ ಹೋಗಿ, ಅಂದರೆ ಸಂಬಂಧಪಟ್ಟಂಥ ಬೆಸ್ಕಾಮ್, ಜೆಸ್ಕಾಮ್ ಎಲ್ಲ ಕಚೇರಿಗಳಿಗೆ ಹೋಗಿ ಕೇಳ್ತಾ ಇದ್ದಾರೆ, ಕರೆಂಟ್ ಆಫೀಸ್ಗಳಿಗೆ ಹೋಗಿ, ಸರ್ ಏನು ಮಾಡಬೇಕು, ನಾವು ಮನೆ ಶಿಫ್ಟ್ ಮಾಡಬೇಕು ಅಂದಾಗ ಒಂದು ಅಪ್ಲಿಕೇಶನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಅಪ್ಲಿಕೇಶನ್ನ ಕೊಟ್ಟು RR ನಂಬರ್ ಹಿನ್ನೆಲೆಯಲ್ಲಿ ಹೀಗೀಗೆ ನಾನು ಈ ಬಾಡಿಗೆ ಮನೆಯಲ್ಲಿ ಈ RR ನಂಬರಲ್ಲಿ ನಾನು ಗೃಹ ಜ್ಯೋತಿ ಸ್ಕೀಮನ್ನು ನಾನು ನೋಂದಣಿ ಮಾಡಿಕೊಂಡಿದ್ದೆ, ಇದನ್ನು ಡಿಲೀಟ್ ಮಾಡಿ ಅಂಥೇಳಿ ಅಪ್ಲಿಕೇಶನ್ ಕೊಟ್ಟಾದಮೇಲೆ ಅದು ಅಪ್ರೂವ್ ಆಗಬೇಕಾಗಿತ್ತು. ಸೊ ಇದ್ರ ಮಾಹಿತಿನೂ ಕೂಡ ಭಾಳ ಜನರಿಗೆ ಗೊತ್ತಿಲ್ಲ. ಈ ರೀತಿಯೂ ಮ್ಯಾನ್ಯಲ್ ಆಗಿ ಮಾಡ್ಬೋದು, ಅದರ ಪ್ರೋಸೆಸ್ ತುಂಬ ಡಿಲೇ ಆಗುತ್ತೆ. ಆದರೆ ಈಗ ಹೊಸದಾಗಿ ಒಂದು ಹೊಸ ಇದನ್ನು ಅಪ್ಡೇಟ್ ಇನ್ಫಾರ್ಮೇಷನ್ನ ಕೊಟ್ಟಿದೆ, ಗ್ರಾಹಕರಿಗೆ ಅನುಕೂಲ ಆಗುತ್ತೆ. ಅದು ಏನಪ್ಪ ಅಂತಂದರೆ, ಸೇವಾ ಸಿಂಧು ಪೋರ್ಟಲ್. ನಿಮಗೆ ಎಲ್ಲರಿಗೂ ಗೊತ್ತಿದೆ ಈ 5 ಸ್ಕೀಮ್ಗಳೆಲ್ಲವೂ ಕೂಡ ನೀವು ನೋಂದಣಿ ಮಾಡ್ಕೊಳ್ಳೋದೆಲ್ಲವೂ ಕೂಡ ಯಾವ್ಯಾವು ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಯಾವ್ಯಾವ ಇದ್ದಾವೆ ಇವೆಲ್ಲ ಇವುಗಳ ಸ್ಕೀಮ್ಗಳೇನಿದ್ದಾವೆ ಈ 5 ಸ್ಕೀಮ್ಗಳು ಕೂಡ ಪೋರ್ಟಲ್ ಇರೋದು ಸೇವಾ ಸಿಂಧು ಪೋರ್ಟಲ್ ಇರೋದು. ಸೊ ಈ ಸೇವಾ ಸಿಂಧು ಪೋರ್ಟಲಲ್ಲೇ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಗೃಹಜ್ಯೋತಿ ಸ್ಕೀಮಲ್ಲಿ ಯಾರ್ಯಾರು ಬಾಡಿಗೆ ಮನೆಯಲ್ಲಿ ಇದ್ದೀರಿ
ಅವರು ಮನೆ ಶಿಫ್ಟ್ ಮಾಡಿದರೆ ಅಥವಾ ಬೇರೆ ಬಾಡಿಗೆ ಮನೆಗೆ ಏನಾದರೂ ಶಿಫ್ಟ್ ಆಗಿದ್ದರೆ ಅಲ್ಲಿ ನೀವು ಆ ನಂಬರನ್ನು ಆರ್ ಆರ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಈಗಿರುವಂಥ ಯೋಜನೆಯ ಆರ್ ಆರ್ ನಂಬರ್ ಏನಿದೆ ಅದನ್ನು ಡಿಲೀಟ್ ಮಾಡಬೇಕಾಗತ್ತೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಕ್ರಾಸ್ ಚೆಕ್ ಮಾಡಿದಾಗೂ ಕೂಡ ನೋಡಿದೆ ವೆಬ್ಸೈಟಲ್ಲಿ, ಆದರೆ ಇದುವರೆಗೂ ಕೂಡ ಓಪನ್ ಆಗ್ತಾ ಇಲ್ಲ ಸದ್ಯಕ್ಕೆ. ಯಾಕಂದರೆ ಕಚೇರಿ ಸಮಯದ ಒಳಗಡೆ ಟ್ರೈ ಮಾಡಬೇಕು ಅನ್ನೋದು ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ 10 ರಿಂದ 5 ಗಂಟೆ ಒಳಗಡೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ಕ್ರಾಸ್ ಚೆಕ್ ಮಾಡಿದರೆ ನಿಮಗೆ ಈ ಸೌಲಭ್ಯ ಸಿಗ್ಬೋದು. ನಾನು 6:30 ನಂತರ ಚೆಕ್ ಮಾಡಿದೆ, ಸೊ ಸಿಗಲಿಲ್ಲ. ಸೊ ಇದೊಂದು ಇನ್ನೊಂದು ಸರಿ ಟ್ರೈ ಮಾಡಬೇಕು. ಬಟ್ ಮಾಹಿತಿಯನ್ನು ಕೊಟ್ಟಿದೆ ಇಂಧನ ಇಲಾಖೆ ಭಾಳ ಸ್ಪಷ್ಟವಾಗಿ. ಏನು ಅಂತಂದರೆ, ಯಾರ್ಯಾರು ಬಾಡಿಗೆ ಮನೆಯಲ್ಲಿದ್ದು ಶಿಫ್ಟ್ ಆಗಿರ್ತೀರಿ, ಬೇರೆ ಮನೆ ಶಿಫ್ಟ್ ಆಗಿರ್ತೀರಿ, ಅಲ್ಲಿ ನಾವು ಮತ್ತೆ ಪ್ರತಿ ತಿಂಗಳು ಕರೆಂಟ್ ಬಿಲ್ಲನ್ನು ಕಟ್ಟಬೇಕಾಗುತ್ತೆ. ಮೊದಲೇ ಗೊತ್ತಿದೆ ಕರೆಂಟ್ ಬಿಲ್ ಎಷ್ಟು ಜಾಸ್ತಿ ಆಗಿದೆ ಅಂಥೇಳಿ. ಯೂನಿಟ್ ಕೂಡ ಈಗ ಮತ್ತಿನ್ನೊಂದು ಹೊಸ ಪ್ರಪೋಸಲನ್ನು ಕೂಡ ಇಡ್ತಾ ಇದ್ದಾರೆ. ಎಲ್ಲ ಎಸ್ಕಾಮ್, ಬೆಸ್ಕಾಮ್, ಜೆಸ್ಕಾಮ್ ಎಲ್ಲ ಕಂಪನಿಗಳೇನಿದ್ದಾವೆ, ಈ 5 ಕಂಪನಿಗಳೆಲ್ಲವೂ ಕೂಡ ಒಂದು ಯೂನಿಟ್ಗೆ ನಿಮಗೆ 50 ರಿಂದ 60 ಪೈಸದವರೆಗೂ ಹೆಚ್ಚು ಮಾಡಬೇಕು, ನಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಒಂದು ಪ್ರಪೋಸಲನ್ನು ಕೊಟ್ಟಿದ್ದಾರೆ. ಸೊ ಇಂಥ ಹೊತ್ತಲ್ಲಿ ಪ್ರತಿ ತಿಂಗಳು ಕೂಡ ಕರೆಂಟ್ ಬಿಲ್ ನಾವು ಉಚಿತವಾಗಿ ಬಳಕೆ ಮಾಡ್ತಿದ್ದವರು ಮನೆ ಶಿಫ್ಟ್ ಆಗಿರೋ ಕಾರಣಕ್ಕಾಗಿ, ಬಾಡಿಗೆ ಮನೆ ಅಲ್ಲಿದ್ದವರು ಬೇರೆ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ದ ಕಾರಣಕ್ಕಾಗಿ ನಾವು ಮತ್ತೆ ಕಟ್ಟಬೇಕಲ್ಲ ಅಂಥೇಳಿ ಭಾಳ ಜನ ಬೇಸರಗೊಂಡಿದ್ದರು. ಬಟ್ ಅವರಿಗೆ ಇದು ರಿಲ್ಯಾಕ್ಸ್ ಮತ್ತು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆದರೆ ಆ ವೆಬ್ಸೈಟ್ ಏನಿದೆ, ಸೇವಾ ಸಿಂಧು ಪೋರ್ಟಲ್ ಏನಿದೆ, ಅದರಲ್ಲಿ ಸಂಜೆಯ ನಂತರ ಅವಕಾಶ ಇರೋದಿಲ್ಲ, ಅದು ಓಪನ್ ಆಗೋದಿಲ್ಲ. ಈಗಷ್ಟೇ ನಾನು ಚೆಕ್ ಮಾಡಿದಾಗ 10 ರಿಂದ 5 ಗಂಟೆವರೆಗೆ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ವಾರದಲ್ಲಿ ಈ ಎಲ್ಲ ಮಾಹಿತಿ ಏನಿದೆ, ಅಂದರೆ ಈ ವೆಬ್ಸೈಟ್ ಏನಿದೆ ಇದರ ಸಂಬಂಧಿಸಿದಂಥದ್ದು, ಅಂದರೆ ನೀವು ಹಳೆ ಆರ್ ಆರ್ ನಂಬರನ್ನು ಡಿಲೀಟ್ ಮಾಡಬೇಕು, ಹೊಸ ಆರ್ ಆರ್ ನಂಬರನ್ನು ಆ್ಯಡ್ ಮಾಡಬೇಕು. ನೀವು ಮಾಡಬೇಕಾಗಿರೋದು ಭಾಳ ಇಷ್ಟೇ. ಇದು ಬಹುಶಃ ಇನ್ನೊಂದು 2-3 ದಿನದಿಂದ ಅಥವಾ ನೆಕ್ಸ್ಟ್ ವೀಕಿಂದ ಈ ಸೌಲಭ್ಯ ನಿಮಗೆ ಸಿಗುತ್ತೆ. ಕಚೇರಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟು ಅಲಿಯುವಂಥ ಅವಶ್ಯಕತೆ ಇಲ್ಲ. ಸೇವಾ ಸಿಂಧು ಪೋರ್ಟಲಲ್ಲೇ ನೀವು ಮೊದಲು ಮಾಡಿದಂಥ ಆರ್ ಆರ್ ನಂಬರ್ ಏನಿದೆ, ಆರ್ ಆರ್ ನಂಬರ್ ಅಂದರೆ ನೀವು ಬಳಸ್ತಿದ್ದಂಥ KB ಕರೆಂಟ್ ಬಿಲ್ ಏನಿದೆಯಲ್ಲ ಅದರಲ್ಲೇ ಇರುತ್ತೆ ಆರ್ ಆರ್ ನಂಬರ್. ಆ ನಂಬರನ್ನು ತೊಗೋಬೇಕು. ಆ ನಂಬರ್ ಜೊತೆಗೆ ಎಂಟ್ರಿ ಮಾಡಿ ಆಧಾರ್ ನಂಬರ್ ಆ್ಯಡ್ ಆಗಿರುತ್ತೆ. ಇವೆರಡನ್ನು ಕೂಡ ನೀವು ಆ್ಯಡ್ ಮಾಡಿ, ಮೊದಲು ಆ್ಯಡ್ ಮಾಡಾದ ನಂತರ ಡಿಲೀಟ್ ಇದನ್ನು ಮಾಡಬೇಕಾಗತ್ತೆ. ಆನಂತರ ನೀವು ಹೊಸದಾಗಿ ಯಾವ ಮನೆಗೆ ಶಿಫ್ಟ್ ಆಗಿರ್ತೀರಿ ಆ ಮನೆಯ ಆರ್ ಆರ್ ನಂಬರನ್ನು ಆ್ಯಡ್ ಮಾಡಬೇಕು. ಅದ್ರ ಜೊತೆಗೆ ಆಧಾರ್ ನಂಬರ್ನು ಕೂಡ ಎಂಟ್ರಿ ಮಾಡಬೇಕು. ಈ ಸೌಲಭ್ಯ ಇನ್ನೊಂದು ವಾರದ ನಂತರ ಅಪ್ಡೇಟ್ ಆಗ್ಬೋದು ಅಂತ ಮಾಹಿತಿ ಇದೆ. ಯಾಕಂದರೆ ನಾನು ಚೆಕ್ ಮಾಡಿದಾಗ ಅದು ಇನ್ನೂ ಓಪನ್ ಆಗ್ತಾ ಇಲ್ಲ. ಬಟ್ ಮಾಹಿತಿಯನ್ನು, ಅಧಿಕೃತವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇದರಿಂದ ಯಾರ್ಯಾರು ಬಾಡಿಗೆ ಮನೆಯಲ್ಲಿ ಇರೋರು, ಶಿಫ್ಟ್ ಆಗಿರೋರು ಇದ್ದಾರೆ, ಅವರೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಕೂಡ ಉಪಯುಕ್ತ ಆಗಿದೆ ಅಂತ ಭಾವಿಸಿದ್ದೀನಿ. ಹಾಗಾಗಿದ್ದರೆ ನಿಜವಾಗ್ಲೂ ಕೂಡ ಲೈಕ್ ಮಾಡಿ. ಏನಾದರೂ ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇನ್ನಷ್ಟು ಜನರಿಗೆ ಅನುಕೂಲ ಆಗಲಿ, ನಿಮ್ಮ ಫ್ರೆಂಡ್ಸಿಗೂ ಅನುಕೂಲ ಆಗಲಿ ಅನ್ನೋ ರೀತಿ ಇದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.